ಹಾಯ್ ಕ್ಲಾಸ್, ನಾವು ಪ್ರೀವಿಯಸ್ ಕ್ಲಾಸ್ ಒಳಗಡೆ ಡಿಫ್ರೆನ್ಸ್ ಬಿಟ್ವೀನ್ ನಾವು ಎಲ್ಲ ಟೈಪ್ ಒಳಗಡೆ ಯಾವ ಥರ ಇರುತ್ತೆ ಅನ್ನೋದನ್ನು ಮ್ಯೂಟೇಬಲ್ ಇಮ್ಯೂಟೇಬಲ್ ಯಾವ ಥರ ಇರೋದನ್ನ ನೋಡಿದ್ರೆ ಈಗಿನ ನಡೆಯಿಂದ ಕ್ಲಾಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಅನ್ನೋದು ಆಗುತ್ತೆ. ಸೊ ಇವತ್ತು ಕ್ಲಾಸ್ ನಾವು ಕಲಿಯೋದಕ್ಕಿಂತ ಮುಂಚೆ ಏನು ಕಲಿತೀನಿ ಅಂತ ಹೇಳೋಕ್ಕಿಂತ ಮುಂಚೆ ಫಸ್ಟ್ ನಾನು ಪ್ರೀವಿಯಸ್ ಕ್ಲಾಸ್ ಒಳಗಡೆ ಬಂದು ಒಂದು ಎಕ್ಸಾಂಪಲ್ ತಗೊತೀನಿ. ಸೊ ಇಲ್ಲಿ ನೋಡಿರಿ, ನೀವು ಯಾವುದೇ ನಾವಿವಾಗ ಆಲ್ಮೋಸ್ಟ್ 6 ಕ್ಲಾಸ್ನ ಎಕ್ಸಾಂಪಲ್ಸ್ನ ನಾವು ರನ್ ಮಾಡ್ಕೊಂಡು ಹೋಗಿದ್ದೀವಿ. ಸೊ ಇವಾಗ ನೀವು ಯಾವುದೇ ತಗೊಂಡ್ರು ಕೂಡ ಇಲ್ಲಿ ನೋಡಿರಿ, ಈ ಲೈನ್ ನಂಬರ್ ಕಾಣುತ್ತೆ. ಇದಿಷ್ಟು ಸೇರಿ ಒನ್ ಲೈನ್ ನಂಬರ್ ಅಂತ ಅರ್ಥ. ಇದಿಷ್ಟು ಮತ್ತು ಸೆಕೆಂಡ್ ಲೈನ್ ಒಳಗಡೆ ಒಂದೇನೋ ಡೇಟಾ ಕೋಡ್ ಅಂದರೆ ಒಂದು ಕೋಡ್ ಬರ್ಕೊಂಡಿದ್ದೀರಿ. ಇವಾಗ ಇದನ್ನು ನಾವು ಕಂಪ್ಯೂಟರ್ ಕೋಡ್ ಅಂತ ಕರಿತೀರಿ, ಸರಿನಾ? ಇವಾಗ ಇದನ್ನ ಹೇಳೋದನ್ನ ಜಾಗೃತ ಕೇಳಿ. ಈ ಫಸ್ಟ್ ಲೈನ್ ಒಳಗಡೆ ಒಂದು ಕೋಡ್ ಬರೆದಿದ್ದೀರಿ, ಎರಡನೇ ಲೈನಾಗ ಕೋಡ್ ಬರೆದಿದ್ದೀರಿ. ಅದೇ ಥರ ಪ್ರತಿಯೊಂದು ಲೈನಾಗೂ ಏನೋ ಒಂದು ಕೋಡನ್ನ ಬರೆದಿದ್ದೀರಿ. ಇದನ್ನು ಕೋಡ್ ಅಂತ ಕರಿತಾ ಇದ್ದೀರಿ. ನಾನು ಫಸ್ಟ್ನೇ ಕ್ಲಾಸಲ್ಲಿ ಹೇಳಿದೆ ನಿಮಗೆ, ಸರಿನಾ? ಈ ಫಸ್ಟ್ನೇ ಲೈನು ಅಂದರೆ ನಾನು ಫಸ್ಟ್ನೇ ಕ್ಲಾಸಲ್ಲಿ ನಿಮಗೆ ಹೇಳಿದೆ ಸ್ಟೇಟ್ಮೆಂಟ್ ಅಂತ ಹೇಳಿದೆ. ಈ ವರ್ಡ್ ನಿಮ್ಗೆ ನೆನಪಿದೆಯೋ ನನಗೆ ಗೊತ್ತಿಲ್ಲ, ಇವಾಗ ರಿಮೈಂಡ್ ಮಾಡ್ತೀನಿ ನೋಡಿ. ಸ್ಟೇಟ್ಮೆಂಟ್ ಅಂತ ಹೇಳಿದೆ. ಸೊ ಇವಾಗ ಇದನ್ನು ನಾವು ಕಂಪ್ಲೀಟ್ ಕೋಡ್ ಅಂತಲೂ ಕರಿಬೋದು. ಈ ಒಂದು ಲೈನ್ನ ನಾನು ಸ್ಟೇಟ್ಮೆಂಟ್ ಅಂತಲೂ ಕರಿಬೋದು ಅಥವಾ ಕೋಡ್ ಅಂತಲೂ ಕರಿಬೋದು. ಈ ಕಂಪ್ಲೀಟ್ ಇದಿಷ್ಟು ಸೇರಿ ಕೋಡ್ ಅಂತ ಕರಿಬೋದು, ಅಥವಾ ಈ ಲೈನ್ ಅಂತ ಈ 13 ಲೈನನ್ನು ಸ್ಟೇಟ್ಮೆಂಟ್ ಅಂತಲೂ ಕರಿಬೋದು, ಸರಿನಾ? ಸೊ ಇವಾಗ ಇದನ್ನು ಇಲ್ಲಿ ಯಾವ ಥರ ರನ್ ಆಗುತ್ತಪ್ಪ ಅಂದರೆ, ಸಿಂಪಲಾಗಿ ಇಲ್ಲಿಗೆ ಬನ್ನಿ. ಈ ಎಕ್ಸಾಂಪಲೇ ನಾನು ತೊಗೊತೀನಿ. ಇವತ್ತಿನ ಕ್ಲಾಸ್ ನಾವು ಕಲಿತಾ ಇರೋದಲ್ವಾ, ಈ ಕ್ಲಾಸ್ ಕಲಿಯೋದಕ್ಕಿಂತ ಮುಂಚೆ ನೀವು ಅರ್ಥ ಮಾಡ್ಕೊಬೇಕು. ಈ ಕೋರ್ ಕಾನ್ಸೆಪ್ಟ್ ಸಿಂಪಲ್ ಕಾನ್ಸೆಪ್ಟ್ ಅರ್ಥ ಆದರೆ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಸೊ ನಾನು ಇವಾಗ ಎಕ್ಸಾಂಪಲ್ ಇಲ್ಲಿ ಬರೋದನ್ನಪ್ಪ, ಇದನ್ನ ಅನ್ಕಮೆಂಟ್ ಮಾಡ್ಕೊತೀನಿ. ಅನ್ಕಮೆಂಟ್ ಅಂದರೆ ಕಂಪ್ಲೀಟ್ ಮಲ್ಟಿಪಲ್ ಲೈನ್ ಕಾಂಟೆಕ್ಸ್ಟ್ ತೆಗೆದಿರೋದನ್ನ ತೆಗಿತಿದ್ದೀನಿ. ಸೊ ಇಲ್ಲಿ ನೋಡಿ, ಇವಾಗ ಇದರದ್ದು ಎಕ್ಸಿಕ್ಯೂಷನ್ ಹೆಂಗೆ ಯಾವ ಥರ ನಡೀತಿದೆ ಅನ್ನೋದು ನಾನು ಸಿಂಪಲಾಗಿ ನಿಮ್ಗೆ ಹೇಳ್ತೀನಿ. ಇಲ್ಲಿ ಎಷ್ಟು ಲೈನ್ ಇಸಿದೆಪ್ಪ? ಟೋಟಲಾಗಿ 3 ಲೈನ್ ಇದೆ. ಸೊ ಪೈಥಾನ್ ಅನ್ನೋದು ಇದಕ್ಕೆ ಬ್ಯಾಕ್ಗ್ರೌಂಡ್ ಒಳಗೆ ನಾವು ಇವಾಗ ನೋಡಿ, ಇವಾಗ ಇಲ್ಲಿ py ಕೊಟ್ಟು ಎಕ್ಸಾಂಪಲ್ 7 ಅಂತ ಕೊಟ್ಟು .py ರನ್ ಮಾಡ್ತೀರಲ್ವಾ. ಈ ರನ್ ಮಾಡಿದ್ರೆ ಅಂದರೆ ಎಂಟರ್ ಬಟನ್ ಒತ್ತಿದ ತಕ್ಷಣ ಪೈಥಾನ್ ಇಂಟರ್ಪ್ರಿಟರ್ ಅಂತ ಇರುತ್ತೆ ಒಳಗಡೆ. ಅಂದರೆ ಇಂಟರ್ಪ್ರಿಟರ್ ಪೈಥಾನ್ ಇಂಟರ್ಪ್ರಿಟರ್ ಇರುತ್ತೆ. ಅಂದರೆ ಆ ಫೈಲ್ನ ನೋಡಿ, ಈ ಫೈಲ್ನ example.py ಈ ಪೈ ಅಂತಿದೆಯಲ್ಲ ನೋಡಿ, ಈ ಸಿಂಪಲ್ ಕಾಣ್ತಿದೆ ಅಂದರೆ ಈ ಪೈಥಾನ್ ಫೈಲ್ ಅಂತ ಅರ್ಥ ಆಗುತ್ತೆ. ಕಮೆಂಟ್ ಪ್ರಾಂಪ್ಟ್ ನಾವು ಇನ್ಪುಟ್ ಈ ಥರ ಕೊಡ್ತಾ ಇದ್ದೀರಿ ಅಂದರೆ ಇದು ಬ್ಯಾಕ್ಗ್ರೌಂಡ್ ಒಳಗಡೆ ಅಂದರೆ ಇವಾಗ ಈ ಸಾಫ್ಟ್ವೇರ್ ನಾವು ಇನ್ಸ್ಟಾಲ್ ಮಾಡಿದ್ದೀರಲ್ವಾ, ಪೈಥಾನ್ದು ನಾವು ಇನ್ಸ್ಟಾಲ್ ಮಾಡಿದ್ದೀರಲ್ವಾ, ಆ ಇನ್ಸ್ಟಾಲ್ ಮಾಡಿರೋದ್ರೊಳಗಡೆ ಒಂದು ಇಂಟರ್ಪ್ರಿಟರ್ ಇರುತ್ತೆ. ಸೊ ಅದು ಏನು ಮಾಡುತ್ತೆ, ಈ ಫೈಲ್ನ ನಾವು ಅದು ಕೊಟ್ಟರೆ ಅದು ಯಾವ ಥರ ಎಕ್ಸಿಕ್ಯೂಷನ್ ನಡೀತದಪ್ಪ ಅಂತಂದರೆ, ನಾನು ಬ್ಯಾಕ್ಗ್ರೌಂಡ್ ಹೇಳ್ತಾಯಿದ್ದೀನಿ, ನೀವು ಸಿಂಪಲಾಗಿ ಅದನ್ನೆಲ್ಲ ತಲೆ ಕೆಡ್ಸ್ಕೊಂಡು ಹೋಗ್ಬೇಡ್ರಿ. ಇಲ್ಲಿಗೆ ಬನ್ನಿ. ಇವಾಗ ಅದಕ್ಕೊಂದು ಇಂಟರ್ಪ್ರಿಟರ್ ಅಂದರೆ ಇದಕ್ಕೊಂದು ಇಂಟರ್ಪ್ರಿಟರ್ ಇರುತ್ತೆ ಅಂತ ಹೇಳ್ತಾಯಿದ್ದೀನಿ. ಅಂದರೆ ಇದನ್ನು ರನ್ ಮಾಡೋಂಥ ಒಂದು ಪರ್ಸನ್ ಇರುತ್ತೆ ಅಂತ ತಿಳ್ಕೊಳ್ಳಿ. ಸೊ ಇವಾಗ ಆ ಪರ್ಸನ್ ಏನು ಮಾಡ್ತಾನೆ, ಸೊ ಓಕೆ ಈ ಇಂಥದ್ದೊಂದು ಇವಾಗ ಔಟ್ಪುಟ್ ಗೊತ್ತಾಗಬೇಕಲ್ವ. ನನಗೆ ಗೊತ್ತಾಗೋ ಥರನೇ ನಾನು ಇವಾಗ ಇಲ್ಲಿ ಬರ್ಕೊಂಡು ಇವಾಗ ಸಿಂಪಲಾಗಿ ಹೇಳ್ಬೇಕಂದ್ರೆ ನಾನೊಂದು ಪ್ಲ್ಯಾನ್ ಮಾಡಿದ್ದೀನಿ. ಇಲ್ಲಿಗೆ ಹೋಗೋದಕ್ಕೆ ಪ್ಲ್ಯಾನ್ ಮಾಡಿದ್ದೀನಿ. ಫಸ್ಟ್ ನಾನು ಹೋಗೋಕ್ಕಿಂತ ಮುಂಚೆ ನಾನು ಪ್ಲ್ಯಾನ್ ಮಾಡ್ಕೊತಾ ಇದ್ದೀನಲ್ಲ, ಏನಿದೆ ಎತ್ತ ಹೆಂಗೆ ಏನು ಅಂತ. ಅಂದರೆ ಅದು ಎಕ್ಸ್ಪೆನ್ಸಿವ್ ಎಷ್ಟು ಬೀಳುತ್ತೆ, ರೋಡು ಟ್ಯಾಕ್ಸ್ ಎಷ್ಟು ಬೀಳುತ್ತೆ, ಟೋಲ್ ಗೇಟ್ ಎಷ್ಟು ಬೀಳುತ್ತೆ, ಎಷ್ಟು ಫ್ಯೂಯಲ್ ಖರ್ಚಾಗ್ಬೋದು, ಎಷ್ಟು ಅಂದರೆ ಟೋಟಲಾಗಿ ಎಷ್ಟು ನನಗೆ ಖರ್ಚಾಗ್ಬೋದು ಅಂತ ನಾನು ಒಂದು ಅಂದಾಜು ಮಾಡಿಕೊಂಡು ಆ ವಿಷಯ ತಿಳ್ಕೊಂಡು ಬರ್ತಾಯಿದ್ದೀನಿ. ಯಾರ ಹತ್ರ ವಿಷಯ ತಿಳ್ಕೊತಾ ಇದ್ದೀನಿ ನಾನು, ಯಾವುದೋ ಒಂದು ಪರ್ಸನ್ ಅಂತ ಹೋಗಿ ಬಂದಿರೋಂಥ ಪರ್ಸನ್ ಅಂತ ನಾನು ತಿಳ್ಕೊತಾ ಇದ್ದೀನಿ. ಅದೇ ಥರ ನೀವು ಇಲ್ಲಿ ಏನೇನಿದೆ ಅಂತ ತಿಳ್ಕೊಳ್ಳೋದಕ್ಕೆ ಯಾರು ನೋಡ್ತಾ ಇದ್ದಾರೆ ಅಂತಂದರೆ ಪೈಥಾನ್ ಅನ್ನೋ ಇಂಟರ್ಪ್ರಿಟರ್ ಇದೆ. ಸೊ ಇದನ್ನು ರನ್ ಮಾಡಿದಾಗ ಅಂದರೆ ಆ ಪೈಥಾನ್ ಇಂಟರ್ಪ್ರಿಟರ್ಗೆ ಈ ಫೈಲ್ನ ಕೊಡ್ತಿರೋದು. ಸೊ ಈ ಫೈಲಾಗಿ ಏನೊಂದಿದೆ, ನೀನು ಅದನ್ನು ಚೆಕ್ ಮಾಡು ಅಂತ ಹೇಳ್ತಿರೋದು. ಆ ಪರ್ಸನ್ ಯಾರಪ್ಪ ಅಂದರೆ ಪೈಥಾನ್ ಇಂಟರ್ಪ್ರಿಟರ್, ಸರಿನಾ? ಆ ಪೈಥಾನ್ ಇಂಟರ್ಪ್ರಿಟರ್ ಬಂದು ಏನು ಮಾಡ್ತಾನೆ, ಇಲ್ಲಿ ಇವಾಗ ಚೆಕ್ ಮಾಡ್ತಾನೆ. ಇವಾಗ ಇಲ್ಲಿ ಫಸ್ಟ್ ಲೈನ್ ಹೇಗಿದೆ ಅಂದರೆ ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ, ಸೆಕೆಂಡ್ ಸ್ಟೇಟ್ಮೆಂಟ್ ಏನಿದೆ, ಥರ್ಡ್ ಸ್ಟೇಟ್ಮೆಂಟ್ ಹೇಗಿದೆ ಅಂತ ಏನಂತ ಚೆಕ್ ಮಾಡ್ತಾನೆ. ಅಂದರೆ ಇವಾಗ ಇಲ್ಲಿ ಲೈನ್ ಬೈ ಲೈನ್ ಅನ್ನೋದು ಎಕ್ಸಿಕ್ಯೂಷನ್ ನಡೆಯುತ್ತೆ. ಅಂದರೆ ಲೈನ್ ಬೈ ಲೈನ್ ಅನ್ನೋದು ಚೆಕ್ ಮಾಡುತ್ತೆ. ಇಲ್ಲಿ ಬರ್ಕೊಳ್ಳಿ ಸಿಂಪಲ್. ಪೈಥಾನ್ ಇಂಟರ್ಪ್ರಿಟರ್ ಬಂದು ಇವಾಗ ಇಲ್ಲಿ ಈ ಫೈಲ್ ಒಳಗಡೆ
ಸ್ಟೇಟ್ಮೆಂಟ್ಸ್ನ ಯಾವ ಥರ ಲೈನ್ ಬೈ ಲೈನ್ ಆಗಿ ಚೆಕ್ ಮಾಡ್ತದೆ. ಚೆಕ್ ಅನ್ನೋದಕ್ಕಿಂತ ನೀವು ಎಕ್ಸಿಕ್ಯೂಷನ್ ಅಂತ ಕರ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಎಕ್ಸಿಕ್ಯೂಟ್ ಅಂತ ಕರ್ಕೊಳ್ಳಿ. ಲೈನ್ ಬೈ ಲೈನು ಈ ಸ್ಟೇಟ್ಮೆಂಟ್ಸ್ನ ಪೈಥಾನ್ ಇಂಟರ್ಪ್ರಿಟರ್ ಬಂದು ಲೈನ್ ಬೈ ಲೈನ್ನ ಎಕ್ಸಿಕ್ಯೂಟ್ ಮಾಡುತ್ತೆ ಈ ಸ್ಟೇಟ್ಮೆಂಟ್ಸ್ನ. ಆ ಸ್ಟೇಟ್ಮೆಂಟ್ಸ್ ಅನ್ನೋದು ಯಾವುವು? ಇವು ಫಸ್ಟ್ ಲೈನ್ ಆಗಿರೋದು ಸ್ಟೇಟ್ಮೆಂಟು, ಸೆಕೆಂಡ್ ಲೈನ್ ಆಗಿರೋದು ಸ್ಟೇಟ್ಮೆಂಟು, ಥರ್ಡ್ ಲೈನ್ ಆಗಿರೋದು ಸ್ಟೇಟ್ಮೆಂಟು. ಸೊ ಈ 3 ಲೈನು ಒಂದು ಲೈನ್ ಆದಮೇಲೆ ಎಕ್ಸಿಕ್ಯೂಷನ್ ಮಾಡ್ಕೊಂತ ಬರ್ತದೆ. ಇವಾಗ ನೋಡಿರಿ, ನಮಗಿಲ್ಲಿ ಗೊತ್ತಾಗಲ್ಲ, ನಾವಿಲ್ಲಿ ಎಂಟ್ರ್ ಮಾಡಿ ನೋಡಿ, ಇವಾಗ ನಾವು ಇಲ್ಲಿ ರನ್ ಮಾಡ್ತೀವಿ. ರನ್ ಮಾಡಿದ ತಕ್ಷಣ ನಮಗೆ ಈ ಫೈನಲ್ ಔಟ್ಪುಟ್ ಕೊಟ್ಬಿಡ್ತು. ಇದ್ರ ಹಿಂದೆ ಯಾವ ಥರ ರನ್ ಆಗ್ತದೆ ಅಂತ ಹೇಳ್ತಾರದು ನಾನು. ಒಂದು ಲೈನ್ ಎಕ್ಸಿಕ್ಯೂಷನ್ ಆದಮೇಲೆ ಇನ್ನೊಂದು ಲೈನ್ ಎಕ್ಸಿಕ್ಯೂಷನ್ ಆಗುತ್ತೆ, ಇನ್ನೊಂದು ಲೈನ್ ಎಕ್ಸಿಕ್ಯೂಷನ್ ಆದಮೇಲೆ ಇನ್ನೊಂದು ಲೈನ್ ಎಕ್ಸಿಕ್ಯೂಷನ್ ಆಗುತ್ತೆ. ಸೊ ಇವಾಗ ಈ ರೀತಿ ಎಕ್ಸಿಕ್ಯೂಷನ್ ನಡೆಯುತ್ತಲ್ವಾ, ಇದನ್ನು ನಾನು ಒಂದೇ ಸತಿ ರನ್ ಮಾಡಬೇಕು. ಅಂದರೆ ನೋಡಿ, ಇವಾಗ ಈ ಲೈನ್ ಬೈ ಲೈನ್ ಎಕ್ಸಿಕ್ಯೂಷನ್ ಆಗುತ್ತೆ ಅಂತ ಹೇಳಿದೆ. ಸೊ ಇವಾಗ ನನಗೆ ಇದಿಷ್ಟು ಒಂದು ಕಂಟ್ರೋಲ್ ನಾನು ಇಡಬೇಕು. ಈ ಫೈಲ್ನ ಎಕ್ಸಿಕ್ಯೂಷನ್ ಅಂದರೆ ಈ ಫೈಲ್ ಕೊಟ್ಟಿದ ತಕ್ಷಣ ಎಕ್ಸಿಕ್ಯೂಷನ್ ನಡೀತೈತೆ. ಇವಾಗ ಇದಕ್ಕೆ ಒಂದು ಲೈನ್ ಕಂಟ್ರೋಲ್ ಕೊಡಬೇಕು ನಾನು ಇವಾಗ. ಅಂದರೆ ಅದು ನಾನು ಕಾಲ್ ಮಾಡಿದಾಗ ಮಾತ್ರ ಅದು ರನ್ ಆಗಬೇಕು. ಅಂದರೆ ಇವಾಗ ನೋಡಿ, ನಾವು ಆಲ್ರೆಡಿ ಮೆಥಡ್ಸ್ನ ಕಲ್ತಿದ್ದೀವಿ. ಮೆಥಡ್ಸು ಡಿಫ್ರೆಂಟ್ ಡೇಟಾ ಒಳಗಡೆ ಮೆಥಡ್ಸ್ನ ಕಲ್ತೀವಿ. ಆ ಮೆಥಡ್ಸ್ನ ಕಾಲ್ ಮಾಡಿದಾಗ ಮಾತ್ರ ಅದರಲ್ಲಿರೋ ಫಂಕ್ಷನಾಲಿಟಿ ವರ್ಕ್ ಆಗುತ್ತೆ. ಅದೇ ಥರ ಇವಾಗ ನಾನೊಂದು ಇವಾಗ ರನ್ ಮಾಡಬೇಕಂದ್ರೆ ಆ ಕಾನ್ಸೆಪ್ಟ್ನ ಏನಂತ ಕರಿತೀರಿ? ಫಂಕ್ಷನ್ಸ್ ಅಂತ ಕರಿತೀವಿ, ಸರಿನಾ? ಆ ಫಂಕ್ಷನ್ ಕಾಲ್ ಮಾಡಿದ್ರೆ ಮಾತ್ರ ಅದು ಎಕ್ಸಿಕ್ಯೂಷನ್ ನಡೆಯುತ್ತೆ, ಇಲ್ಲ ಅಂದರೆ ಎಕ್ಸಿಕ್ಯೂಷನ್ ಇಡಲ್ಲ. ಇವಾಗ ಇಲ್ಲಿ ನೋಡಿರಿ, ಮೆಥಡ್ಸ್ ಒಳಗಡೆ ಇವಾಗ ಯಾರೇ ಕಾನ್ಸೆಪ್ಟ್ ಒಳಗೆ ನಾವು ತಗೊತಿರೋದು ಸಿಂಪಲಾಗಿ ನಮಗೆ ಇಲ್ಲಿ ಇದು ಪುಷ್ ಮೆಥಡೇ ತಗೊಳ್ಳಿ. ಲಿಸ್ಟ್ ಡೇಟಾ ಡಾಟ್ ಹಿಂಗೆ ಕಾಲ್ ಮಾಡಿದ್ರೇನಲ್ವಾ ಇದು ಎಕ್ಸಿಕ್ಯೂಷನ್ ನಡೀತಾ ಇರೋದು, ಇದರಲ್ಲಿರೋ ಔಟ್ಪುಟ್ ಎಕ್ಸಿಕ್ಯೂಷನ್ ನಡೀತಾ ಇರೋದು. ಸೊ ಅದೇ ಥರನೇ ನನಗೆ ಇವಾಗ ನನ್ನ ಫಂಕ್ಷನ್ ಅಂತೂ ಎಕ್ಸಿಕ್ಯೂಷನ್ ನಡೀಬೇಕು. ಅದು ಎಕ್ಸಿಕ್ಯೂಷನ್ ನಡೆಯೋದಕ್ಕೆ ಇದು ಬೇಡ, ನಿಮಗೆ ಇದನ್ನು ಕನ್ಫ್ಯೂಷನ್ಸ್ ಆಗುತ್ತೆ. ಸೊ ಅದನ್ನ ತಲೆ ಕೆಡ್ಸ್ಕೊಂಡು ಹೋಗ್ಬಿಟ್ರಿ. ಇವಾಗ ಇದನ್ನು ನೋಡಿರಿ, ಇಲ್ಲಿ ಇವಾಗ ಎಕ್ಸಾಂಪಲ್ ನಾನು ಇವಾಗ ಇದನ್ನ ಕೊಟ್ಟಿದ ತಕ್ಷಣ ಇದು ನನಗೆ ಎಕ್ಸಿಕ್ಯೂಷನ್ ಆಯಿತು. ನನಗೆ ಈ ಥರ ಬೇಡಪ್ಪ, ನಾನು ಪರ್ಟಿಕ್ಯುಲರ್ ನಾನು ಒಂದು ಕಂಟ್ರೋಲನ್ನು ಇಡಬೇಕು ಇದಕ್ಕೆ. ನಾನು ಅದನ್ನ ಕಾಲ್ ಮಾಡಿದಾಗ ಮಾತ್ರ ಅದು ನನಗೆ ಎಕ್ಸಿಕ್ಯೂಷನ್ ಆಗಬೇಕು. ಅಲ್ಲವರೆಗೂ ನೋಡಿರಿ, ಇದು ರನ್ ಮಾಡಿದ್ರು ಕೂಡ ನನಗೆ ಅದು ಎಕ್ಸಿಕ್ಯೂಷನ್ ನಡಿಬಾರ್ದು. ಇವಾಗ ಇದು ರನ್ ಮಾಡಿದ ತಕ್ಷಣ ನನಗೆ ಔಟ್ಪುಟ್ ಕೊಡ್ತಾ ಇದೆಯಾ, ಪ್ರಿಂಟ್ ಆಗಿರೋ ಔಟ್ಪುಟ್ ಕೊಡ್ತೈತೆ. ಇದು ರನ್ ಮಾಡಿದ್ರು ಕೂಡ ನನಗೆ ಔಟ್ಪುಟ್ ಬರಬಾರ್ದು. ಆ ಕಾನ್ಸೆಪ್ಟ್ ಏನಂತ ಕರಿತೀವಿ, ಅದನ್ನೇ ಫಂಕ್ಷನ್ ಅಂತ ಕರಿತೀವಿ. ಆ ಕಾನ್ಸೆಪ್ಟ್ನೇ ಫಂಕ್ಷನ್ ಅಂತ ಕರಿತಾರೆ ನಾನಿಲ್ಲಿ. ಸೊ ಇವಾಗ ಫಂಕ್ಷನ್ ಯಾವ ಥರ ಬರ್ಕೊಬೇಕು, ಫಂಕ್ಷನ್ ಯಾವ ಥರ ಬರೀಬೇಕಂದ್ರೆ ಪೈಥಾನ್ ಒಳಗಡೆ def ಅಂತ ಬರೆದು ಇಲ್ಲಿ ಫಂಕ್ಷನ್ನ ನೇಮ್ನ ಬರ್ಕೊಳೋದು, ಕೋಲನ್ ಬರೆದು ಎಂಟರ್ ಕೊಡಬೇಕು. ಇಲ್ಲಿ 1 2 3 4 ಸ್ಪೇಸ್ ಅನ್ನೋದು ಮ್ಯಾಂಡೇಟರಿ, ಹಿಂದೆ ಮ್ಯಾಂಡೇಟರಿ ಕೊಡಲೇಬೇಕು, ಸರಿನಾ? ಇದು ಇನ್ನು ಇಂಡೆಂಟೇಷನ್ ಅಂತ ಕರೀತಾರೆ. ಇನ್ನು 4 ಸ್ಪೇಸನ್ನು ಸೇರಿಸಿ ಇಂಡೆಂಟೇಷನ್ ಅಂತ ಕರೀತಾರೆ. ಇದು ನಿಮ್ಗೆ ಇಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ, ನಾನು ಅಲ್ಲಿ ಕರ್ಕೊಂಬರ್ತೀನಿ ನೋಡಿ. ಇವಾಗ ಇದನ್ನ ಕಮೆಂಟ್ ಮಾಡ್ಕೊಳ್ಳಿ. ನಾನೇನು ಹೇಳಿದೆ, ಇವಾಗ ಈ ಫೈಲ್ನ ಪೈಥಾನ್ ಎಕ್ಸಾಂಪಲ್ ಫೈಲ್ನ ನಾನು ರನ್ ಮಾಡಿದಾಗ ಫೈನಲಾಗಿ ನಿನಗೆ ಪ್ರಿಂಟ್ ಆಗಿರೋದು ಅಪ್ಡೇಟ್ ಕೊಡ್ತು, ಪ್ರಿಂಟಲ್ಲಿರೋದನ್ನ ಡೈರೆಕ್ಟಾಗಿ ನಿನ್ಗೆ ಔಟ್ಪುಟ್ ಕೊಡ್ತು. ಹಂಗಲ್ಲ, ಈ ಪೈಥಾನಲ್ಲಿ ರನ್ ಮಾಡಿದ್ರು ಕೂಡ ನಿನಗೆ ಈ ಔಟ್ಪುಟ್ ಕೊಡಬಾರ್ದು. ಅದು ನಾನು ಕಂಟ್ರೋಲನ್ನು ಮಾಡ್ಕೊಬೇಕು. ಆ ಕಂಟ್ರೋಲ್ ಮಾಡ್ಕೊತಾರದೇ ಫಂಕ್ಷನ್ ಅಂತ ಹೇಳೋಣಲ್ವಾ. ಆ ಫಂಕ್ಷನ್ನ ಅಂತ ಬರೀತಿದ್ದೀನಿ, def ಅಂತ ಅನ್ನೋದು ಕೀವರ್ಡು. ಇದರೊಳಗಡೆ ನಾನು ಇವಾಗ ಕೀವರ್ಡ್ ಅಂತ ಹೇಳ್ತಿದ್ದೀನಿ ಅಂದರೆ ನೋಡ್ರಿ, ಅರ್ಥ ಮಾಡ್ಕೊಬೇಕು. ಈ ಫಂಕ್ಷನ್ ನೇಮ್ ಯಾವ ಥರ ಬರೀಬೇಕಂತಂದರೆ, ನಾನಿವಾಗ ಇಲ್ಲಿ ಲೀಸ್ಟ್ ಡೇಟಾ ಅಂತಲೇ ಬರ್ಕೊತೀನಿ. ಲೀಸ್ಟ್ ಡೇಟಾ ಅಂತ ಬರ್ಕೊತೀನಿ, ಕೋಲನ್ ನೋಡಿ. ಇವಾಗ ಇದು ಕೋಲನ್ ಹೊಡೆದು ಎಂಟರ್ ಹೊಡೆದ ತಕ್ಷಣ ಇಲ್ಲೊಂದು ಸ್ಪೇಸ್ನ ನಮ್ಗೆ ಕೊಡ್ತು. ಅಂದರೆ ಒಂದು ಟ್ಯಾಬ್ ಸ್ಪೇಸ್ ನೋಡಿ, ಈ ಡಾಟ್ ಕಾಣ್ತಾ ಇದೆಯಾ,
4 ಡಾಟ್ ಕಾಣ್ತಿದೆ ಅಂದರೆ ಒಂದು ಟ್ಯಾಬ್ ಸೈಜ್ಗೆ ಈಕ್ವಲ್ಸ್ ಟು 4 ಸ್ಪೇಸಸ್ಸು, ಅದನ್ನು ಇಂಡೆಂಟೇಷನ್ ಅಂತ ಕರೀತಾರೆ. 4 ಸ್ಪೇಸ್ ಈಕ್ವಲ್ಸ್ ಟು ಇಲ್ಲಿ ಬರ್ಕೊಳ್ಳಿ, 4 ಸ್ಪೇಸ್ ಇರಲೇಬೇಕು. ಇದನ್ನೇನಂತ ಕರೀತಾರೆ ಅಂದರೆ ಇಂಡೆಂಟೇಷನ್ ಅಂತ ಕರೀತಾರೆ. ಇದು ಇಲ್ಲ ಅಂತಂದರೆ ರನ್ ಆಗಲ್ಲ, ಅದರಲ್ಲಿರೋದು ಎಕ್ಸಿಕ್ಯೂಷನ್ ನಡೆಯಲ್ಲ. ಸರಿನಾ? ಈ ಲೀಸ್ಟ್ ಡೇಟಾ ಬರೆದೆ, ಲೀಸ್ಟ್ ಡೇಟಾನ ಬರೆದು ಇದರಲ್ಲಿರೋದನ್ನು ನಾನು ಇದರಲ್ಲಿ ಹಾಕ್ತೀನಪ್ಪ. ಈ ಕಂಪ್ಲೀಟ್ ಅಷ್ಟು ನಾನು ಇದರೊಳಗಡೆ ಬರ್ಕೊತೀನಿ ಅಷ್ಟು, ಇನ್ನೇನಿಲ್ಲ. ನೋಡಿ ಟ್ಯಾಬ್ ಕೊಡಿದ್ರೆ ಅಲ್ಲಿಗೆ ಹೋಯ್ತದು, ಅರ್ಥ ಆಯ್ತಾ? ಅದನ್ನೇ ಇಂಡೆಂಟೇಷನ್ ಅಂತ ಕರೀತಾರೆ. ಅಥವಾ ನಿಮ್ಗೆ ಇಂಡೆಂಟೇಷನ್ ಅದು ಅರ್ಥ ಆಗಿಲ್ಲ ಅಂತಂದರೆ ಬ್ಲಾಕ್ ಅಂತ ಕರಿಬೋದು, ಡೆಫಿನೇಷನ್ ಆಗಿರೋ ಬ್ಲಾಕ್ ಅಂತ ಕರಿಬೋದು, ಅಥವಾ ಬ್ಲಾಕ್ ಸ್ಟೇಟ್ಮೆಂಟ್ಸ್ ಅಂತಲೂ ಕರಿಬೋದು. ನೀವು ಬ್ಲಾಕ್ ಸ್ಟೇಟ್ಮೆಂಟ್ ಅಂತಲೂ ಕರಿಬೋದು, ಸ್ಟೇಟ್ಮೆಂಟ್ಸ್ ಅಂತ ಕರಿಬೋದು, ಡೆಫಿನೇಷನ್ ಆಗಿರೋ ಬ್ಲಾಕ್ ಅಂತ ಕರಿಬೋದು. ಅದನ್ನ ಅಫಿಷಿಯಲಾಗಿ ಯಾವ ಥರ ಕರೀತಾರಪ್ಪ ಅಂದರೆ ಇಂಡೆಂಟೇಷನ್ ಅಂತ ಕರೀತಾರೆ. ಈ 4 ಸ್ಪೇಸಸ್ನ ಇಂಡೆಂಟೇಷನ್ ಅಂತ ಕರೀತಾರೆ. ಅದರಲ್ಲಿರೋ ಸ್ಟೇಟ್ಮೆಂಟ್ಸ್ನ ಬ್ಲಾಕ್ ಆಫ್ ಸ್ಟೇಟ್ಮೆಂಟ್ ಅಂತಲೂ ಕರಿಬೋದು, ಅಥವಾ ಬ್ಲಾಕ್ ಆಫ್ ಸ್ಟೇಟ್ಮೆಂಟ್ ಅಂತಲೂ ಕರಿಬೋದು, ಬ್ಲಾಕ್ ಅಂತಲೂ ಕರಿಬೋದು. ಓಕೆನಾ? ಇವಾಗ ನಾನು ಹೇಳಿದೆ ಈ ಪೈಥಾನ್ ಫೈಲ್ ರನ್ ಮಾಡಿದ್ರು ಕೂಡ ನಿಂಗೆ ಎಕ್ಸಿಕ್ಯೂಷನ್ ನಡಿಬಾರ್ದು ಅಂತ ಹೇಳಿದೆ. ಇದನ್ನ ನೋಡೋಣ. ಇವಾಗ ಇಲ್ಲಿ ನಾವು ಕಂಟ್ರೋಲ್ ತಗೊತಿದ್ದೀರಾ ಇಲ್ಲ ಅಂತ ನೋಡೋಣ. ಆ ಕಂಪ್ಲೀಟ್ ಈ ಫೋರ್ ಲೈನು ಕಂಟ್ರೋಲ್ ನಾವು ತಗೊಂತಿದ್ದೀರಲ್ಲ, ನೋಡೋಣ. ನೋಡ್ರಿ, ರನ್ ಆಯಿತು, ಬಟ್ ಆದರೆ ನಿನಗೆ ಇದ್ರಾಗಿರೋ ಔಟ್ಪುಟ್ ಕೊಟ್ಟಿಲ್ಲ. ಯಾಕೆ ಔಟ್ಪುಟ್ ಕೊಟ್ಟಿಲ್ಲ? ಇದ್ರ ಕಂಟ್ರೋಲ್ ನಾವು ಮಾಡ್ಕೊತಾ ಇದ್ದೀರಿ ಅಂದರೆ ಫಂಕ್ಷನ್ನ ಬರೆದಿದ್ದೀನಿ, ನಾನು ಒಂದು ಫಂಕ್ಷನ್ ಬರೆದಿದ್ದೀನಿ, ಇದ್ರ ಕಂಟ್ರೋಲ್ ಮಾಡ್ಕೊತಾ ಇದ್ದೀನಿ. ಇದು ನೀನು ಎಲ್ಲಿ ಕಾಲ್ ಮಾಡ್ತೀಯೋ ಆವಾಗ ಮಾತ್ರ ಎಕ್ಸಿಕ್ಯೂಷನ್ ನಡೀತದೆ. ಸೊ ಇವಾಗ ಇಲ್ಲಿ ಬಂದರೆ ನಾವು ಆಲ್ರೆಡಿ ಮೆಥಡ್ ಅಂತ ಹೇಳಿದೆ. ಮೆಥಡನ್ನು ಡಿಫ್ರೆಂಟ್ ಪೊಸಿಷನ್ ಒಳಗಡೆ ಕಾಲ್ ಮಾಡಿದೆ ನಿಮ್ಗೆ ಅಲ್ಲಿ ಮಾತ್ರ ಅಲ್ಲಿ ಎಲ್ಲಿ ಯಾವ ಲೈನಲ್ಲಿ ಬರೆದಿರ್ತೀಯೋ ಆ ಲೈನಲ್ಲಿ ನಿಮ್ಗೆ ಅದು ಎಕ್ಸಿಕ್ಯೂಷನ್ ಮಾಡಿ ನಿಮ್ಗೆ ಔಟ್ಪುಟ್ ಕೊಡ್ತು. ಅದೇ ಥರನೇ ಇವಾಗ ನೋಡಿ, ನಾನು ಲಾಸ್ಟಾಗಿ ನಾನು ಅದನ್ನ ಬರ್ಕೊಬೇಕು. ಅಂದರೆ ಕಾಲ್ ಮಾಡೋದು ಹೆಂಗಪ್ಪ ಅಂದರೆ ಡೈರೆಕ್ಟಾಗಿ ಆ ಫಂಕ್ಷನ್ ನೇಮ್ ಜೊತೆಗೆ ಹಿಂಗೆ ಬರೆದ್ರೆ ಮುಗೀತು. ಹಿಂಗೆ ಬರೆದ್ರೆ ನಿನ್ನ ಕಾಲ್ ಆಯಿತು. ಇವಾಗ ನೀನು ನೋಡು, ಎಕ್ಸಾಂಪಲ್ ಎಂಟರ್ ಮಾಡಿ ಈ ಪೈಥಾನ್ ಫೈಲ್ ರನ್ ಮಾಡಿದ್ರೆ ಇಂಟರ್ಪ್ರಿಟರ್ ನಿನಗೆ ಇದನ್ನು ನಿನಗೆ ಇವಾಗ ನೋಡಿ, ಇವಾಗ ನೀವು ಕೇಳ್ಬೋದು ಇವಾಗ ಎಲ್ಲ ಲೈನ್ ಎಕ್ಸಿಕ್ಯೂಷನ್ ಆಗಿದೆ ಅಂತಂದರೆ, ಅಂದರೆ ಇದನ್ನು ಇಡೋಕ್ಕಿಂತ ಮುಂಚೆ, ಇದನ್ನು ಕಾಲ್ ಮಾಡೋಕ್ಕಿಂತ ಮುಂಚೆ, ಈ ಫಂಕ್ಷನ್ ಕಾಲ್ ಮಾಡೋಕ್ಕಿಂತ ಮುಂಚೆ ಎಲ್ಲ ಲೈನ್ ಎಕ್ಸಿಕ್ಯೂಷನ್ ಆಗಿದೆ ಅಂತಂದರೆ ಆಗಿರಲ್ಲ. ಯಾಕಂತಂದರೆ ನೋಡಿರಿ, ಈ ಸಿಂಬಲ್ ಕಾಣ್ತಿದೆಯಾ, ಡೈರೆಕ್ಟ್ ಆಗೋದು ಫಸ್ಟ್ ಪೊಸಿಷನಿಂದ ಇಲ್ಲಿ ಬಂದುಬಿಡುತ್ತೆ. ಇದಿದ್ರೇ ಅದು ಎಂಟರ್ ಆಗೋದು ಒಳಗಡೆ, ಇಲ್ಲಾಂದರೆ ಅದು ಇದು ಚೆಕ್ ಮಾಡಲ್ಲ. ಅಂದರೆ ಇದನ್ನು ಈ ಸ್ಟೇಟ್ಮೆಂಟ್ನ ಎಕ್ಸಿಕ್ಯೂಷನ್ ಮಾಡಲ್ಲ ಇಂಟರ್ಪ್ರಿಟರ್. ಸರಿನಾ? ಸೆಕೆಂಡ್ ಪೊಸಿಷನ್ ಬರೋದೇ ಇಲ್ಲ. ನೋಡಿ ಇವಾಗ ಇಲ್ಲಿ ನಿಮಗೆ ಅರ್ಥ ಆಗುತ್ತೆ. ಈ ಸಿಂಬಲ್ ಇದೆಯಲ್ವಾ, ಅಂದರೆ ಫಸ್ಟನ್ನು ಚೆಕ್ ಮಾಡುತ್ತೆ. ಫಸ್ಟ್ ಚೆಕ್ ಮಾಡಿದ್ದು ಕಾಲಿಂಗ್ ಎಲ್ಲಿ ಮಾಡೋದಂತ ನೋಡ್ತದೆ. ಅಂದರೆ 6ನೇ ಪೊಸಿಷನ್ನಾಗ ಕಾಲ್ ಮಾಡಿದ್ದೀನಿ. ಸೊ 6ನೇ ಪೊಸಿಷನ್ಗೆ ಬಂದು ಇಂಟರ್ಪ್ರಿಟರ್ ಏನು ಮಾಡುತ್ತಪ್ಪ ಅಂತಂದರೆ ಫಸ್ಟ್ನೇರೊಳಗಡೆ ನೇಮ್ ಏನಿದೆ ಅಂತ ಇದನ್ನು ಚೆಕ್ ಮಾಡ್ಕೊಳುತ್ತೆ. ಈ ನೇಮ್ ಅನ್ನೋದು ಕಾಲ್ ಎಲ್ಲರೂ ಮಾಡೋದು ನೋಡ್ತದೆ. ಇದು ಕಾಲ್ ಮಾಡಿದಾಗ ಮಾತ್ರ ಅದು ಸೆಕೆಂಡು, ಥರ್ಡು, 4 ಅನ್ನೋದು ಎಕ್ಸಿಕ್ಯೂಷನ್ ಇರುತ್ತೆ. ಇವಾಗ ನೋಡಿ, ಇದು ಎಕ್ಸಿಕ್ಯೂಷನ್ ಮಾಡಿದೆ ನಾನು, ಇದನ್ನು ನಾನು ಎಕ್ಸಿಕ್ಯೂಷನ್ ಮಾಡಿದೆ. ನೋಡಿರಿ ಔಟ್ಪುಟ್ ಬಂತು. ಇಲ್ಲಿ ಅರ್ಥ ಆಗ್ತಿದೆಯಾ? ಇಲ್ಲಿ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ಏನು ಹೇಳ್ತಿದ್ದೀನಿ ಅಂತಂದರೆ, ಫಂಕ್ಷನ್ ಇಲ್ದಿರ ನಾವು ಈ 3 ಲೈನ್ಸ್ನು ಬರೆದ್ರೆ ಲೈನ್ ಬೈ ಲೈನ್ ಎಕ್ಸಿಕ್ಯೂಷನ್ ನಡೀತು ಅಂತ ಹೇಳಿದೆ. ಅದೇ ನೀನು ಫಂಕ್ಷನ್ ಒಳಗಡೆ ನೀನು ಅದನ್ನು ಬರೆದ್ರೆ, ಇವಾಗ ಫಂಕ್ಷನ್ ಅಂತ ಹೆಂಗೆ ಬರೆದ್ರೆ, ಇದು ಸಿಂಪಲ್ ಕೋಡ್ ಇದಕ್ಕೆ. ಸರಿನಾ? ಈ ಡೆಫ್ ಅಂತ ಬರೆದು ಅದಾದಮೇಲೆ ಬರೋದನ್ನೇ ಅಂತ ಕರಿತೀವಿ, ಈ ಫಂಕ್ಷನ್ ನೇಮ್ ಅಂತ ಕರಿತೀವಿ. ಫಂಕ್ಷನ್ ನೇಮ್ ಆದಮೇಲೆ ಇದು ಈ ಪ್ಯಾರಂಥೆಸಿಸ್ನ ಕೊಡಲೇಬೇಕು. ಇದು ಕೊಟ್ಟಿಲ್ಲ ಅಂದರೆ ವರ್ಕ್ ಆಗೋಲ್ಲ. ಸರಿನಾ? ಇವಾಗ ಇದು ಯಾವ ರೀತಿ ರನ್ ಆಗ್ತದಪ್ಪ ಅಂತಂದರೆ, ಫಸ್ಟು ಈ ಫೈಲನ್ನು ನಾವು ರನ್ ಮಾಡಿದಾಗ ಈ ಫಂಕ್ಷನ್ನ ಎಲ್ಲಿ ಕಾಲ್ ಮಾಡೋರಂತ ನೋಡ್ತತೆ ಪೈಥಾನ್ ಇಂಟರ್ಪ್ರಿಟರ್. ಅಂದರೆ ಇಲ್ಲಿ ಕಾಲ್ ಮಾಡಿದ್ದೀನಿ ಅಂತ ಅರ್ಥ ಮಾಡ್ಕೊಂಡಾಗ, ಇದು ಕಾಲ್ ಮಾಡಿದಾಗ ಮಾತ್ರ ಅದು ಇದರಲ್ಲಿರೋ ಕೋಡ್ ಎಕ್ಸಿಕ್ಯೂಷನ್ ನಡೀತತೆ. ಸರಿನಾ? ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ, ಇದು ಫಸ್ಟ್ನೇ ಲೈನ್ ಎಕ್ಸಿಕ್ಯೂಷನ್ ನಡೀತು. ಇವಾಗ ಇದಿಲ್ಲಪ್ಪ, ಇದಿಲ್ಲದೆ ಇರೋದಕ್ಕೆ ತಾನೇ ನಮಗೆ ಔಟ್ಪುಟ್ ಬಂದಿಲ್ಲ. ಅಂದರೆ ಇದು ಎಂಟರೇ ಆಗಿಲ್ಲ. ಈ ಫಂಕ್ಷನ್ ಈ ಕೋಲನಿಂದ ಒಳಗಡೆ ಇರೋದು ಅಂದರೆ ಸೆಕೆಂಡ್, ಥರ್ಡ್, 4 ಈ 4 ಲೈನು ಈ 3 ಲೈನ್ಸು ರನ್ ಆಗಿಲ್ಲ. ಯಾಕೆ ಅಂದರೆ ಇದಿಲ್ಲ.
ಅಂದರೆ ಅದನ್ನು ನಾವು ಕಾಲ್ ಮಾಡ್ತಿಲ್ಲ. ಕಾಲ್ ಮಾಡದೇ ಇರೋದಕ್ಕೆ ಅಂದರೆ ಎಕ್ಸಿಕ್ಯೂಷನ್ ನಡೆದಿಲ್ಲ. ಕಾಲ್ ಮಾಡೋದಕ್ಕೆ ಎಕ್ಸಿಕ್ಯೂಷನ್ ನಡೀತು. ಈಗ ಎಕ್ಸಿಕ್ಯೂಷನ್ ನಡೀತು ಅಂತಂದರೆ ಫಸ್ಟ್ ಲೈನಿಂದ 6th ಲೈನಿಂದ ಎಕ್ಸಿಕ್ಯೂಷನ್ ನಡೆದು ಆಮೇಲೆ ಸೆಕೆಂಡ್ಗೆ ಹೋಗಿ 3 to 4 ಹಿಂಗೆ ರನ್ ಆಯಿತು. ಸರಿನಾ? ಸೊ ಇವಾಗ ಇದು ನಾವು ಮೆಥಡ್ಸ್ ಒಳಗಡೆ ಇದು ಸಿಂಪಲ್ ಕಾನ್ಸೆಪ್ಟ್. ಸರಿನಾ? ಇದು ಸಿಂಪಲ್ ಕಾನ್ಸೆಪ್ಟು. ಇವಾಗ ನಾವು ಮೆಥಡ್ಸ್ ಒಳಗಡೆ ನಾವೇನು ಮಾಡಿದ್ರಿ, ಪುಷ್ದೇ ಎಕ್ಸಾಂಪಲ್ ತಗೊಂಡಿದ್ದೀನಿ ನಾನು. ಈ ಮೆಥಡ್ ನಾವು ಒಂದು ಐಟಮ್ನ ಪಾಸ್ ಮಾಡಿದ್ರಿ, ಅಂದರೆ ಇನ್ಪುಟ್ನ ಪಾಸ್ ಮಾಡಿದ್ರಲ್ವಾ, ಅಂದರೆ ಅದನ್ನ ಆರ್ಗ್ಯುಮೆಂಟ್ ಅಂತ ಕರೆದ್ರಿ. ಆರ್ಗ್ಯುಮೆಂಟ್ ಅಥವಾ ಇನ್ಪುಟ್ ಅಂತಲೂ ಕರಿಬೋದು. ಅದೇ ಥರನೇ ಇವಾಗ ನಮ್ಮ ಫಂಕ್ಷನ್, ಇವಾಗ ಇಲ್ಲಿ ನಮ್ಮ ಫಂಕ್ಷನ್ ಇದೆ, ಇದಕ್ಕೂ ನಾವು ಇನ್ಪುಟ್ನ ಕೊಡ್ಬೋದು. ಇಲ್ಲಿ ಮೆಥಡ್ ನಾವು ಹೆಂಗೆ ನಾವು ಇನ್ಪುಟ್ ಪಾಸ್ ಮಾಡಿದ್ರು ಅದೇ ರೀತಿ ನಮ್ಮ ಫಂಕ್ಷನ್ಗೆ ಇನ್ಪುಟ್ನ ನಾವು ಕೊಡ್ಬೋದು. ಸೊ ನಾನು ಇಲ್ಲಿ ಒಂದು ಇನ್ಪುಟ್ ಕೊಟ್ಟು ಪಾಸ್ ಮಾಡ್ಬಿಟ್ಟು ನೋಡೋಣ ವರ್ಕ್ ಆಗುತ್ತೋ ಇಲ್ಲ. ಇದೇ ವ್ಯಾಲ್ಯೂ ನಾನು ಪಾಸ್ ಮಾಡ್ತೀನಪ್ಪ. ಇಲ್ಲಿ ನಾನು 21 ವ್ಯಾಲ್ಯೂನ ಕೊಟ್ಟಿದ್ದೀನಲ್ವಾ, ಈ 21 ವ್ಯಾಲ್ಯೂ ಪ್ಲೇಸಾಗಿ ನಾನು ಇನ್ಪುಟ್ನ ಕೊಡ್ತೀನಿ. ಅದು ಯಾವ ರೀತಿ ಕೊಡ್ತೀನಿ ಒಂದು ಬರ್ಕೊಂತೀನಿ ನೋಡಿ. ಇವಾಗ ಇಲ್ಲಿ ಐಟಮ್ ಅಂತಲೇ ಬರ್ಕೊಳ್ಳಿ. ಇವಾಗ ಈ ಐಟಮ್ನ ಅಲ್ಲಿ ಬರೀರಿ. ಇದು ನಿಮ್ಗೆ ಹಿಂಗೆ ಹೇಳ್ರೆ ಬರ್ತಾಗಲ್ಲ. ಇಲ್ಲಿ 21 ಅಂತ ಇದೆಯಲ್ವಾ, ಸೊ ಇದು ಇನ್ಪುಟ್ 21 ಅನ್ನೋ ವ್ಯಾಲ್ಯೂ ಹೋಗಬೇಕು ಯಾವುದ್ರೊಳಗಡೆ, ಇದ್ರೊಳಗಡೆ ಹೋಗಬೇಕು. ಸೊ ಇಲ್ಲಿ ನಾನು ಐಟಮ್ ಅಂತ ಬರೀತೀನಿ. ಈ 21 ಅಂದು ಇದ್ರೊಳಗಡೆ ಹೋಗಿ ಕೂರುತ್ತೆ. ಐಟಮ್ ಅಂತ ಏನು ಬರೀರ್ತೀಯೋ ಅದರಲ್ಲೂ ಕೂರುತ್ತೆ ಅದು. ಸರಿನಾ? ಇದು ನಾನು ಮತ್ತೆ ರೀಯೂಸ್ ಮಾಡ್ಕೊತೀನಿ ಅಷ್ಟೇ. ಇಲ್ಲಿ ನೋಡಿ, ಐಟಮ್ ಇದು ಇನ್ಪುಟ್ ಅನ್ನೋ ವ್ಯಾಲ್ಯೂ ಕೊಟ್ಟು ಇದನ್ನ ಏನಂತ ಕರಿತಾ ಇದ್ದೀನಿ ನಾನು, ಐಟಮ್ ಅಂತ ಬರ್ಕೊತಾ ಇದ್ದೀನಿ. ಇದು ಇನ್ಪುಟ್. ಐಟಮ್ ಅನ್ನೋದೊಂದು ಕೊಡಬೇಕು, ಐಟಮ್ ಅನ್ನೋದು ಕೊಡಬೇಕಲ್ವಾ. ಈ 21 ಅನ್ನೋ ಐಟಮ್ ನಾನು ಕೊಡ್ತಾ ಇದ್ದೀನಿ. ಈ ಐಟಮ್ ನಾನು ಇಲ್ಲಿ ಯೂಸ್ ಮಾಡಿದ್ದೀನಿ ಅಷ್ಟೇ. ರನ್ ಮಾಡಿ ನೋಡಿ, ರನ್ ಆಯಿತಾ? ಇವಾಗ ಇನ್ಪುಟ್ ಕೊಡೋದು ಗೊತ್ತಾಯ್ತಾ, ಫಂಕ್ಷನ್ ಕಾಲ್ ಮಾಡೋದು ಗೊತ್ತಾಯಿತು, ಅದಕ್ಕೆ ಇನ್ಪುಟ್ ಕೊಡೋದಾಯಿತು. ಅರ್ಥ ಆಯ್ತಾ? ಪ್ಯಾರಾಮೀಟರ್ ಪಾಸ್ ಮಾಡ್ತಾ ಇರೋದು, ನನಗೆ ಇನ್ಪುಟ್ ಕೊಡೋದು ಗೊತ್ತಾಯಿತು ಮತ್ತು ಔಟ್ಪುಟ್ ಕೊಡ್ತಾಯಿತ್ತು ಅದು. ಸೊ ಇವಾಗ ಇನ್ನೊಂದು ಕಾನ್ಸೆಪ್ಟ್ಗಳೇನ, ಇನ್ಪುಟ್ ಕೊಡೋದು ಗೊತ್ತಾಯಿತು. ಇವಾಗ ವಿತೌಟ್ ಇನ್ಪುಟ್ ಕೊಡೋದ್ರಿಂದ ಫಸ್ಟ್ ಕಾನ್ಸೆಪ್ಟ್ ಏನು ಕೊಡೋದ್ರಪ್ಪ, ಫಂಕ್ಷನ್ ಒಳಗಡೆ ವಿತೌಟ್ ಆರ್ಗ್ಯುಮೆಂಟ್ ಇಲ್ಲದೇ ನಾವು ನೋಡಿದ್ರೆ, ಮತ್ತು ಫಂಕ್ಷನ್ ಒಳಗಡೆ ವಿತ್ ಆರ್ಗ್ಯುಮೆಂಟ್ ಅಂದರೆ ಇನ್ಪುಟ್ ಕೊಟ್ಟು ಡೇಟಾ ನೋಡಿದ್ರಿ. ಸೊ ಇವಾಗ ಇನ್ಪುಟ್ ಕೊಡ್ತಾ ಇದ್ದೀರಿ, ನಮ್ಗೆ ಅದೊಂದು ಔಟ್ಪುಟ್ ಕೊಡಬೇಕಲ್ವಾ. ಔಟ್ಪುಟ್ ಏನು ಕೊಡ್ತಾಯಿದೆ ನಮಗೆ, ಇಲ್ಲಿ ಒಳಗಡೆ ಕೊಡ್ತಾಯಿದೆ. ಪ್ರಿಂಟ್ ಅನ್ನೋದು ಒಳಗಡೆ ಕೊಡ್ತಾಯಿದೆ ನನಗೆ. ಅದು ಆ ರೀತಿಯಾಗಿ ಕೊಡಬಾರ್ದು. ಪ್ರಿಂಟ್ ಅನ್ನೋದು ನನಗೆ ಅದ್ರ ಒಳಗಡೆ ಕೊಡಬಾರ್ದು, ನನಗೆ ಅದರಿಂದ ಈಚೆ ಬರಬೇಕು. ಅದರಿಂದ ಈಚೆ ಕೊಡಬೇಕಪ್ಪ ಅಂತಂದರೆ ಇದ್ರದ್ದು ಡೇಟಾನ ನಾನಿವಾಗ ನನಗೆ ಈ ಒಳಗಡೆ ನನಗೆ ಕಾಲ್ ಆಗಬಾರ್ದು. ನಾನಿವಾಗ ಅದು ನಾನು ಯೂಸ್ ಮಾಡೋಕ್ಕಾಗಲ್ಲ. ಅಂದರೆ ಈ ಡೇಟಾ ನಾನು ಈಚೆ ಯೂಸ್ ಮಾಡೋಕ್ಕಾಗಲ್ಲ. ಅಂದರೆ ಇದ್ರ ಈಚೆ ಇವಾಗ 4th 1 ಲೈನಿಂದ ಈಚೆ ಅದನ್ನು ನಾವು ಯೂಸ್ ಮಾಡೋಕ್ಕಾಗಲ್ಲ. ಇವಾಗ ನಿಮಗೆ ಬರೆದ್ರೆ ನೋಡ್ರಿ, ಇಲ್ಲಿ ಪ್ರಿಂಟ್ ಅಂತ ಬರ್ದಿದ್ದೀನಿ ಡೈರೆಕ್ಟಾಗಿ. ಈ ಡೇಟಾ ನಾನು ಯೂಸ್ ಮಾಡಬೇಕಲ್ವ ಹೊರಗಡೆ. ಅಂದರೆ ಯಾವ ಹೊರಗಡೆ, ಈ ಫಂಕ್ಷನ್ನು ಇದನ್ನ ಹೈಡ್ ಮಾಡಿರಿ. ಅಂದರೆ ಇದರಿಂದ ಆಚೆ, ಅಂದರೆ 5 ಲೈನ್ ಏನಾಗ ಅಥವಾ 6 ಲೈನ್ ಒಳಗಡೆ ಡೇಟಾ ನಾವು ಆಕ್ಸೆಸ್ ಮಾಡೋಕ್ಕಾಗಲ್ಲ. ನೀನು ಇವಾಗ ಇಲ್ಲಿ ಆಕ್ಸೆಸ್ ಮಾಡ್ತೀನಿ ಅಂದರೆ ನೋಡೋಣ, ಇಲ್ಲಿ ಟ್ರೈ ಮಾಡೋಣ. ಪ್ರಿಂಟು ಇಲ್ಲಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಲಿಸ್ಟು ಡೇಟಾ ನಾನು ಆಕ್ಸೆಸ್ ಮಾಡ್ತಾಯಿದ್ದೀನಿ, ಫಸ್ಟ್ನೇ ಪೊಸಿಷನ್ ಆಗುತ್ತಾ ನೋಡೋಣ, ಚೆಕ್ ಮಾಡೋಣ. ನೋಡಿ ಎರರ್ ಬರ್ತಾಯಿದೆ. ಏನು ಥರ ಬರ್ತಾಯಿದೆ, ನಾಟ್ ಡಿಫೈನ್ಡ್. ಲೀಸ್ಟ್ ಡೇಟಾ ಅನ್ನೋದು ವೇರಿಯಬಲ್ ಇಲ್ಲ ಅಲ್ಲಿ ಈಚೆ. ಅಂದರೆ ಅದು ಫಂಕ್ಷನ್ ಒಳಗಡೆ ನಾವು ಡಿಫೈನ್ ಮಾಡಿರೋದು ಈ ವೇರಿಯಬಲ್. ಸರಿನಾ? ಲೀಸ್ಟ್ ಈಸ್ ನಾಟ್ ಡಿಫೈನ್ಡ್. ಇದು ನೋಡಿ, ಡಿಫೈನ್ ಅಂತಂತಂದರೆ ವೇರಿಯಬಲ್ ನಾವು ಬರದೇ ಇಲ್ಲ ಅಂತ ಅರ್ಥ ಕೊಡ್ತೈತೆ. ಡಿಡ್ ಯು ಮೀನ್ ಲೀಸ್ಟ್ ಡೇಟಾ ಅಂದರೆ ಅದು ಬೇರೆ ರೀತಿ ಅರ್ಥ ಕೊಡ್ತದೆ. ನಾವು ಡಿಫೈನ್ ಅಂತ ಈ ವರ್ಡ್ ಅಂತೆಲ್ಲ ಈ ಕಡೆ ಡಿಫೈನ್ಡ್ ಅನ್ನೋದು ಮಾಡೇ ಇಲ್ಲ. ಅಂದರೆ ಅದು ಫಂಕ್ಷನ್ನ ಒಳಗಡೆ ಇದೆ. ಡೆಫ್ ಅನ್ನೋದು ಇದೆಯಲ್ವ, ಲೀಸ್ಟ್ ಡೇಟಾ ಅನ್ನೋ ಒಂದು ಫಂಕ್ಷನ್ ಒಳಗಡೆ ಇದಿದೆ. ಸೊ ಅದು ನಾವು ಈಚೆ ಯೂಸ್ ಮಾಡೋಕ್ಕಾಗ್ತಿಲ್ಲ, ಈಚೆ ಆಕ್ಸೆಸ್ ಮಾಡೋಕ್ಕಾಗ್ತಿಲ್ಲ, ಆ ಫಂಕ್ಷನಿಂದ ಈಚೆ ಆಕ್ಸೆಸ್ ಮಾಡೋಕ್ಕಾಗ್ತಿಲ್ಲ. ಸೊ ಅದಕ್ಕೆ ನಾನು ಇವಾಗ ಅದನ್ನು ನಾನು
ಇವಾಗ ಇಲ್ಲಿ ಕಾಲ್ ಮಾಡ್ತಾ ಇದ್ದೀನಲ್ಲ, ಈ ಕಾಲ್ ಮಾಡಿದಾಗ ನನಗೆ ಆ ಡೇಟಾ ಅನ್ನೋದು ನನಗೆ ಕೊಡಬೇಕು. ಅದಕ್ಕೆ ರಿಸಲ್ಟ್ ಅಂತ ಬರ್ತಿದ್ದೀನಿ. ರಿಸಲ್ಟ್ ಅಂತ ಒಂದು ವೇರಿಯೇಬಲ್ ಕ್ರಿಯೇಟ್ ಮಾಡ್ತೀನಿ. ಇದು ಕಾಲ್ ಮಾಡಿದಾಗ ಅದ್ರಾಗ ಬಂದಿರೋ ಔಟ್ಪುಟ್ ಅಂದರೆ ಇವಾಗ ಈ ಫಂಕ್ಷನ್ ಲೀಸ್ಟ್ ಡೇಟಾ ಅನ್ನೋ ಫಂಕ್ಷನ್ನ ಕಾಲ್ ಮಾಡಿದಾಗ ಅದರ ಬಂದಿರೋ ಔಟ್ಪುಟ್ ಅನ್ನೋದನ್ನ ರಿಸಲ್ಟ್ ಒಳಗೆ ಹಾಕ್ತಿದ್ದೀನಿ. ಅದು ಆಗಬೇಕಪ್ಪ ಅಂತಂತಂದರೆ ನೀನು ಪ್ರಿಂಟ್ ಯೂಸ್ ಮಾಡಿದ್ರೆ ವರ್ಕ್ ಆಗಲ್ಲ, ಅಂದರೆ ಅದು ಔಟ್ಪುಟ್ ಕೊಡಲ್ಲ. ಫಂಕ್ಷನ್ ಒಂದು ನಿನಗೆ ರಿಟರ್ನ್ ಮಾಡಲ್ಲ. ಆ ಫಂಕ್ಷನ್ ಅನ್ನೋದು ಲೀಸ್ಟ್ ಡೇಟಾ ಈ ಫಂಕ್ಷನ್ ನಿನಗೆ ಇಲ್ಲಿ ಕಾಲ್ ಮಾಡ್ತಾಯಿದ್ದೀಯ, ಈ ಕಾಲ್ ಮಾಡ್ತಾ ಇರೋದಕ್ಕೆ ಔಟ್ಪುಟ್ ಕೊಡಲ್ಲ, ಅಂದರೆ ಅದನ್ನೇ ಇಲ್ಲಿ ಸ್ಟೋರ್ ಮಾಡಲ್ಲ. ಅದನ್ನು ಔಟ್ಪುಟ್ ಕೊಡಬೇಕಪ್ಪ ಅಂತಂತಂದರೆ ರಿಟರ್ನ್ ಕೀವರ್ಡ್ನ ಯೂಸ್ ಮಾಡಬೇಕು. ರಿಟರ್ನ್ ಮಾಡಿದ್ರೆ ರಿಟರ್ನ್ ಕೀವರ್ಡ್ನ ಯೂಸ್ ಮಾಡಿದ್ರೆ ನಿನಗೆ ಆ ಡೇಟಾ ಬಂದು ಇಲ್ಲಿ ಕೂರುತ್ತೆ. ಅಂದರೆ ಇದನ್ನು ಕಾಲ್ ಮಾಡಿದಾಗ ಇದ್ರ ಒಂದು ಔಟ್ಪುಟ್ ಕೊಡಬೇಕು. ಅಂದರೆ ಈ ಫಂಕ್ಷನ್ನು ನಾನು ಇನ್ಪುಟ್ ಕೊಡ್ತಾಯಿದ್ದೀನಿ, ನನಗೆ ಅದೊಂದು ಔಟ್ಪುಟ್ ಕೊಡಬೇಕಲ್ವ. ಅಂದರೆ ನಾನು ಒಳಗಡೆ ನಾನು ಪ್ರಿಂಟ್ ಮಾಡಿದೆ, ಅದನ್ನು ನನಗೊಂದು ಔಟ್ಪುಟ್ ಕೊಡಬೇಕಲ್ವ. ಅದನ್ನ ಔಟ್ಪುಟ್ ಕೊಟ್ಟರೆ ನಾನು ಈಚ್ ನಾನು ನೋಡಬೇಕು. ಈಚ್ ನಾನು ನೋಡ್ಬೇಕಂತಂದರೆ ಈ ರಿಟರ್ನ್ ಕೀವರ್ಡು ನಮ್ಗೆ ಇಂಪಾರ್ಟೆಂಟ್. ರಿಟರ್ನ್ ಬರೆದು ಆ ವೇರಿಯೇಬಲ್ನ ನಾನು ರಿಟರ್ನ್ ಮಾಡ್ತೀನಿ. ಅಂದರೆ ಯಾವಾಗ ಇದನ್ನು ಕಾಲ್ ಮಾಡ್ತಾರೋ, ಯಾರು ಇದನ್ನು ಕಾಲ್ ಮಾಡ್ತಾರೋ ಅವ್ರಿಗೆ ಈ ವೇರಿಯೇಬಲನ್ನು ಔಟ್ಪುಟ್ ಆಗಿ ಕೊಡ್ತೈತೆ. ಅದಕ್ಕೆ ಔಟ್ಪುಟ್ ಆಗಿ ಕೊಡೋದನ್ನ ಏನಂತ ಕರೀತಾರೆ ಅಂತಂದರೆ ರಿಟರ್ನ್ ಅಂತ ಕರೀತಾರೆ. ರಿಟರ್ನ್ ಕೀವರ್ಡ್ ಯೂಸ್ ಮಾಡಿದ್ರೆ ಯಾರು ಇದನ್ನು ಕಾಲ್ ಮಾಡ್ತಾರೋ ಆಸ್ ಎ ಇನ್ಪುಟ್ ಆಗಿ ಯಾರು ಕೊಡ್ತಾರೋ ಅದು ಔಟ್ಪುಟ್ಟು ಈ ರಿಟರ್ನ್ ಅನ್ನೋದು ಆ ಫಂಕ್ಷನ್ಗೆ ಔಟ್ಪುಟ್ಟಾಗಿ ಕೊಡ್ತದೆ. ಸರಿನಾ? ಅದ್ರ ಡೇಟಾ ಇಲ್ಲಿ ಬಂದು ಕೂರುತ್ತೆ. ಇವಾಗ ಇಲ್ಲಿ ರಿಸಲ್ಟ್ನ ನೀನು ನೋಡ್ಬೋದು. ಇಲ್ಲಿ ನಾನು ಹೇಳ್ದೆ ಆವಾಗಲೇ, ಈ ಫಂಕ್ಷನ್ ಒಳಗಡೆ ಇರೋದನ್ನ ನಾವು ತೆಗಿಯೋಕ್ಕಾಗಲ್ಲ. ಫಂಕ್ಷನಿಂದ ಈಚೆ ಆ ಡೇಟಾನ ತೆಗಿತಾ ನೋಡ್ತಾ ಇದ್ದೀನಿ. ಇವಾಗ ನೋಡಿ ರಿಸಲ್ಟ್ನ ಡೇಟಾ ನೋಡ್ತಾ ಇದ್ದೀನಿ. ನೋಡಿದ್ರೆ ಇವಾಗ ಬಂತದ್ದು ಡೇಟಾ, ಆವಾಗಲೇ ಬಂದಿಲ್ಲ. ಇವಾಗ ನಾನು ಅದರಲ್ಲಿರೋ 0 ಡೇಟಾ ನೋಡ್ತಾ ಇದ್ದೀನಿ. 0 ಪೊಸಿಷನ್ ಬಂತಾ? ನಾನು ಆವಾಗಲೇ ಲೀಸ್ಟ್ ಆಫ್ ಡೇಟಾನ ನಾನು ನೋಡಿಲ್ಲ. ಅಂದರೆ ನೀವು ಅರ್ಥ ಮಾಡ್ಕೊಬೇಕು, ಲೀಸ್ಟ್ ಆಫ್ ಡೇಟಾನೇ ಇದು ಈ ಈ ಫಂಕ್ಷನ್ನು ನಿನಗೆ ಕೊಡ್ತಾಯಿದ್ದೆ ಔಟ್ಪುಟ್ಟು. ಆ ಔಟ್ಪುಟ್ನ ನಾನು ಇನ್ನೊಂದು ವೇರಿಯೇಬಲ್ ಸ್ಟೋರ್ ಮಾಡ್ಕೊತಾ ಇದ್ದೀನಿ. ಆ ಸ್ಟೋರ್ ಮಾಡ್ಕೊಂಡಿರೋದೇ ನಿನಗೆ ಕೊಡ್ತಿರೋದು. ಅದೆಂಥ ಡೇಟಾ ಅಂತ ಚೆಕ್ ಮಾಡಬೇಕಪ್ಪ ಅಂತಂದರೆ, ಅದು ಎಂಥ ಡೇಟಾ ಕೊಡ್ತಾಯಿದೆ ಅಂತ ಚೆಕ್ ಮಾಡಬೇಕಪ್ಪ ಅಂತಂದರೆ ಟೈಪ್ ಆಫ್ ನೋಡಿ, ಬೇಕಾದ್ರೆ ಇಲ್ಲೇ ಗೊತ್ತಾಗುತ್ತೆ. ಟೈಪ್ ಅಷ್ಟೇ, ಟೈಪ್ ಅಲ್ಲ, ಟೈಪ್ ಅಷ್ಟೇ. ಲೀಸ್ಟ್ ಡೇಟಾ ಟೈಪ್ ಇಲ್ಲೇನಿದೆಯಪ್ಪ, ಲೀಸ್ಟ್ ಡೇಟಾ ಅನ್ನೋದು ನಿನಗೆ ಲೀಸ್ಟ್ ಡೇಟಾ ಅನ್ನೋದು ಲೀಸ್ಟ್ ಟೈಪ್ ಆಗಿದೆಯಾ, ಆ ಲೀಸ್ಟ್ ಡೇಟಾ ಟೈಪೇ ನಿನಗೆ ಕೊಡ್ತಾ ಇರೋದಲ್ವ ರಿಸಲ್ಟ್ ಆಗಿರೋದು. ನಿನಗೆ ಏನಿಲ್ಲ, ಸಿಂಪಲಾಗಿ ಅರ್ಥ ಮಾಡ್ಕೊಬೇಕಂದ್ರೆ ಈ ಫಂಕ್ಷನ್ನ ನಾನು ಕಾಲ್ ಮಾಡಿದಾಗ ಇನ್ಪುಟ್ ನಾನು ಕೊಡ್ತಾಯಿದ್ದೀನಿ, ಅದಕ್ಕೆ ಅದು ನನಗೊಂದು ಔಟ್ಪುಟ್ ಕೊಡಬೇಕು. ಆ ಔಟ್ಪುಟ್ ಕೊಡೋದಕ್ಕೆ ಈ ಕೀವರ್ಡ್ನ ಬಳಸ್ತಾರೆ ಅಷ್ಟೇ. ರಿಟರ್ನ್ ಕೀವರ್ಡ್ನ ಬಳಸಿ ನಿನಗೆ ಏನು ಔಟ್ಪುಟ್ ಅದು ಕೊಡಬೇಕು. ಆ ಫಂಕ್ಷನ್ ಕಾಲ್ ಮಾಡಿದಾಗ ಇಲ್ಲಿ ಯಾರು ಈ ಫಂಕ್ಷನ್ ಕಾಲ್ ಮಾಡ್ತಾರೋ ಅವ್ರಿಗೆ ಏನಾದರೂ ಒಂದು ಔಟ್ಪುಟ್ ಕೊಡು ಅಂತಂದರೆ ಈ ರಿಟರ್ನ್ ಕೀವರ್ಡ್ ಕೊಡ್ತೈತೆ. ಆ ರಿಟರ್ನ್ ಕೀವರ್ಡ್ನ ಕೊಟ್ಟಿರೋದು ಔಟ್ಪುಟ್ನ ನಾನು ಸ್ಟೋರ್ ಮಾಡ್ಕೊಬೇಕಲ್ವ. ಏನೋ ಒಂದು ಔಟ್ಪುಟ್ ಕೊಡ್ತೈತೆ, ಆ ಔಟ್ಪುಟ್ ನಾನು ಸ್ಟೋರ್ ಮಾಡೋದಕ್ಕೆ ವೇರಿಯೇಬಲ್ ಯೂಸ್ ಮಾಡಿದ್ದೀನಿ ಅಷ್ಟೇ. ಇನ್ನೇನಿಲ್ಲ ಈ ಫಂಕ್ಷನ್ ಕಾನ್ಸೆಪ್ಟ್ ಒಳಗಡೆ. ಸಿಂಪಲಾಗಿದೆ. ಈ 3 ಕಾನ್ಸೆಪ್ಟ್ ನೀವು ಅರ್ಥ ಮಾಡ್ಕೊಳ್ಳಿ, ಮುಗಿಯುತ್ತೆ. ಇನ್ನೊಂದು ಸತಿ ನಾನು ಹಿಂಗೆ ಹೇಳ್ತೀನಿ. ಇವಾಗ ಫಸ್ಟ್ ಕಾನ್ಸೆಪ್ಟ್ ಏನಂತ ಕಲಿತಿದೆ ಪೈಥಾನ್ ಅನ್ನೋದು ಲೈನ್ ಬೈ ಲೈನ್ ಅನ್ನೋದು ಸ್ಟೇಟ್ಮೆಂಟ್ಸ್ನ ಎಕ್ಸಿಕ್ಯೂಷನ್ ಮಾಡ್ಕೊತ ಬರುತ್ತೆ. ಅದನ್ನು ನಾನು ಇವಾಗ ಲೈನ್ ಬೈ ನನಗೆ ಎಕ್ಸಿಕ್ಯೂಷನ್ ಮಾಡೋದು ಬೇಡ, ಒಂದು ಕಂಟ್ರೋಲನ್ನು ಮಾಡಬೇಕಲ್ಲಿ. ಅಂದರೆ ಅದು ಬಂದಾಗ ಮಾತ್ರ ಎಕ್ಸಿಕ್ಯೂಷನ್ ನಡಿಬೇಕು ಅಂತ ಹೇಳಿದೆ. ನಾನು ಸಿಂಪಲಾಗಿ ನಿಮ್ಗೆ ಎಕ್ಸ್ಪ್ಲೈನ್ ಕೂಡ ಮಾಡಿದೆ ಇಲ್ಲಿ. ಇವಾಗ ಏನಂತ ಅದಕ್ಕೆ ಫಂಕ್ಷನ್ ಅಂತ ಬರೆದೆ. ಫಂಕ್ಷನ್ ಬರೆದು ಈ ಡೇಟಾ ನಾನು ಇಷ್ಟು ಡೇಟಾ ನಾನು ಫಂಕ್ಷನ್ ಒಳಗೆ ಬರೆದೆ. ಅದು ಬರೋಕ್ಕಿಂತ ಮುಂಚೆ ನಮ್ಗೆ ಫಂಕ್ಷನ್ ಅಂತ ಗೊತ್ತಾಗಬೇಕಲ್ವಾ. ಫಂಕ್ಷನ್ ಅಂತ ಗೊತ್ತಾಗಬೇಕಂದ್ರೆ DEF ಅಂತ ಕೀವರ್ಡ್ ಬರೋದು, ಅದಾದಮೇಲೆ ಬರೋದು ಫಂಕ್ಷನ್ ನೇಮು, ಪ್ಯಾರಂಥೆಸಿಸು, ಓಪನ್ ಪ್ಯಾರಂಥೆಸಿಸು, ಕ್ಲೋಸ್ ಪ್ಯಾರಂಥೆಸಿಸು, ಕೋಲನ್. ಇದು ಕಲ್ತ್ರಿ. ಇದಾದಮೇಲೆ ಎಂಟರ್ ಕೊಟ್ಟಿದ ತಕ್ಷಣ ನಮಗೆ ಇಲ್ಲಿ ಇದರಿಂದ ನಮಗೆ 4 ಸ್ಪೇಸ್ ಕೊಡ್ತು. ಆ ಸ್ಪೇಸ್ ಅಂತ ಕರೀತಾರೆ ಇಂಡೆಂಟೇಷನ್ ಅಂತ ಕರೀತಾರೆ. ಅಥವಾ ನಿಮ್ಗೆ ಸಿಂಪಲಾಗಿ ಏನು ಇದನ್ನು ಇಂಡೆಂಟೇಷನ್ ಅಂತ ಕರೀತಾರೆ. ನೀವು ಅದನ್ನೇನು ತಲೆ ಕೆಡಿಸ್ಕೊಂಡು ಹೋಗ್ಬಿಡ್ರಿ. ಇದು ಬ್ಲಾಕ್ ಆಫ್ ಕೋಡ್ ಅಂತ ತಿಳ್ಕೊಳ್ಳಿ, ಬ್ಲಾಕ್ ಆಫ್ ಸ್ಟೇಟ್ಮೆಂಟ್ಸ್ ಅಂತ ತಿಳ್ಕೊಳ್ಳಿ. ಇದು ಫಸ್ಟ್ ಪೊಸಿಷನ್. ಫಸ್ಟ್ ಇದು ಕಲ್ತ್ರಿ. ಅದು ಕಲಿತು ಇದು ನಾವು ರನ್ ಮಾಡಿಲ್ಲ. ನಾವು
ಅಂದರೆ ಈ 8ನೇ ಲೈನ ನಾವು ಬರೆದಿರೋ ಫೈಲ್ನ ರನ್ ಮಾಡಿದಾಗ ಏನಾಯಿತು, ಇದೊಂದು ಲೈನ್ ಮಾತ್ರ ಎಕ್ಸಿಕ್ಯೂಷನ್ ಮಾಡುತ್ತೆ ಅಷ್ಟೇ. ಅರ್ಥ ಮಾಡ್ಕೊಬೇಕು ನೀವು. ಇವಾಗ ಅದರಲ್ಲಿರೋ ಒಳಗಡೆ ಅಂದರೆ 2, 3, 4, 5 ಈ ಲೈನ್ ಯಾವುದು ಎಕ್ಸಿಕ್ಯೂಷನ್ ನಡೆದಿರಲ್ಲ. ಇದೊಂದು ಲೈನ್ ಮಾತ್ರ ಎಕ್ಸಿಕ್ಯೂಷನ್ ನಡೆದಿರುತ್ತೆ. ಅರ್ಥ ಆಯ್ತಾ? ಅದೊಂದು ಮಾತ್ರ ಎಕ್ಸಿಕ್ಯೂಷನ್ ನಡೆದಿರುತ್ತೆ, ಔಟ್ಪುಟ್ನ ಕೊಟ್ಟಿರುತ್ತೆ. ಅದು ಔಟ್ಪುಟ್ನ ಅದ್ರ ಕೊಡ್ಬೇಕು. ಅದು ಎಕ್ಸಿಕ್ಯೂಷನ್ ನಡಿಬೇಕಂದ್ರೆ ಅದರಲ್ಲಿರೋ ಒಳಗಡೆ ಎಕ್ಸಿಕ್ಯೂಷನ್ ನಡಿಬೇಕಪ್ಪ ಅಂತಂತಂದರೆ ನಾವು ಅದಾದಮೇಲೆ ಅಂದರೆ ಡೆಫಿನೇಷನ್ ಕಂಪ್ಲೀಟ್ ಆದಮೇಲೆ 5ನೇ ಲೈನ್ ಆದಮೇಲೆ ಈ ಫಂಕ್ಷನ್ ಕಂಪ್ಲೀಟ್ ಆದಮೇಲೆ ಇನ್ನೊಂದು ಸಪ್ರೇಟ್ ಅದು ಆದಮೇಲೆ ನಾವು ಆ ಫಂಕ್ಷನ್ ನೇಮ್ ಕೊಟ್ಟು ಅದು ಕೊಡಬೇಕಾದ್ರೆ ಇನ್ಪುಟ್ನ ಕೊಟ್ಟು ರನ್ ಮಾಡಬೇಕು. ಅವಾಗ ರನ್ ಮಾಡಿದಾಗ ಮಾತ್ರ ನಿಮಗೆ 2ನೇ ಲೈನು, 3ನೇ ಲೈನು, 4ನೇ ಲೈನು, 5ನೇ ಲೈನ್ ಎಕ್ಸಿಕ್ಯೂಷನ್ ನಡೀತದೆ. ಅಲ್ಲಿವರೆಗೂ ಅದು ಎಕ್ಸಿಕ್ಯೂಷನ್ ನಡೆಯಲ್ಲ. ಅದನ್ನ ಕಾಲ್ ಮಾಡಿದ್ರೆ ಮಾತ್ರ ನಿಮಗೆ ಎಕ್ಸಿಕ್ಯೂಷನ್ ನಡೆಯುತ್ತೆ. ಸೊ ಇವಾಗ ಇದು ಅರ್ಥ ಆಯ್ತಾ? ಇದಾದಮೇಲೆ ನಾವು ವಿತೌಟ್ ಪ್ಯಾರಾಮೀಟರ್ ಪಾಸ್ ಮಾಡಿದ್ರೆ ಎಕ್ಸಿಕ್ಯೂಷನ್ ಮಾಡಿದ್ರಿ, ಮತ್ತು ವಿತ್ ಪ್ಯಾರಾಮೀಟ್ರನ್ನ ಪಾಸ್ ಮಾಡಿ ಎಕ್ಸಿಕ್ಯೂಷನ್ ಮಾಡಿದ್ರಿ. ಅಂದರೆ ಒಂದು ಇನ್ಪುಟ್ನ ಪಾಸ್ ಮಾಡಿ ನೋಡಿದ್ರಿ. ಅದಾದಮೇಲೆ ನೆಕ್ಸ್ಟ್ ಕಾನ್ಸೆಪ್ಟ್ ಏನು ಕಲ್ತಿದ್ದಪ್ಪ ಅಂತಂದರೆ, ಇದೊಂದು ನಾವು ಇನ್ಪುಟ್ ಕೊಡ್ತಾಯಿದ್ರಿ. ಈ ಫಂಕ್ಷನ್ಗೆ ನಾವು ಒಂದು ಇನ್ಪುಟ್ ಅಂದರೆ ಐಟಮ್ 21 ಐಟಮ್ ಕೊಡ್ತಾಯಿದ್ದೀನಿ. ನಾನಿವಾಗ ರಿಟರ್ನ್ ಯೂಸ್ ಮಾಡ್ದಿರ ಈ ಸ್ಟೇಟ್ಮೆಂಟ್ ಯೂಸ್ ಮಾಡಿದೆ. ಔಟ್ಪುಟ್ ನಿಮ್ಗೆ ಒಳಗಡೆನೇ ಕೊಟ್ಬಿಡ್ತು. ನನಗೆ ಔಟ್ಪುಟ್ ಇದು ಔಟ್ಪುಟ್ ಎಲ್ಲಿ ಕೊಡ್ತದೆ ಅಂತ ನಾವು ತಿಳ್ಕೊಬೇಕು. ಅವಳು ಔಟ್ಪುಟ್ ಕೊಡ್ತಾ ಇಲ್ಲ ಅಂತ ಹೆಂಗೆ ತಿಳ್ಕೊಬೇಕು? ಅದು ತಿಳ್ಕೊಳ್ಳೋದೇ ರಿಟರ್ನ್ ಕೀವರ್ಡ್. ನೋಡಿ ಲಾಸ್ಟ್ ಒಳಗಡೆ ಈ ಫಂಕ್ಷನ್ ಇದೆಲ್ಲ ಹಿಂಗೆ ಬರೆದು ಎಂಡ್ ಆಫ್ ದ ಫಂಕ್ಷನ್ ಒಳಗಡೆ ಈ ರಿಟರ್ನ್ ಕೀವರ್ಡ್ ಇದೆ ಅಂತಂದರೆ ನಿನಗೆ ಈ ಫಂಕ್ಷನ್ ಅನ್ನೋದು ಒಂದು ಔಟ್ಪುಟ್ ಕೊಡೋದಕ್ಕೆ ಸಿದ್ಧವಾಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಸರಿನಾ? ಅಂದರೆ ಒಂದು ಔಟ್ಪುಟ್ ಕೊಡೋದಕ್ಕೆ ಸಿದ್ಧವಾಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಅದನ್ನು ನಾವು ಒಂದು ವೇರಿಯೇಬಲ್ಗೆ ಸ್ಟೋರ್ ಮಾಡ್ಕೊಂಡ್ರಿ. ಅದನ್ನು ನಾವು ಬೇಕಾದರೆ ಔಟ್ಸೈಡ್ ಫಂಕ್ಷನ್ ಅಂದರೆ ಇದು 1ರಿಂದ 5 ಈಚೆಗಡೆ ಅಂದರೆ ಇವಾಗ ನೀನು ಬೇಕಾದರೆ 7, 8, 9 ನೆಕ್ಸ್ಟ್ ಬರೋ ಲೈನ್ ಒಳಗಡೆ ಇದನ್ನು ಇದರಿಂದ ಇಟ್ಕೊಂಡು ನೀನು ಯೂಸ್ ಮಾಡ್ಕೊಬೋದು ಬೇರೆ ಫಂಕ್ಷನ್ಗೆ. ಸೊ ಇವಾಗ ನಾನಿವಾಗ ನೋಡಿ ಸಿಂಪಲಾಗಿ ನೀವು ಈಚೆ ತೆಗೆದ್ನಲ್ವ, ಆ ಡೇಟನ್ನು ತೆಗೆದೆ. ನೋಡಿ ಇವಾಗ ನಾನಿವಾಗ ಒಂದು ಆಪ್ರೇಷನ್ ಪರ್ಫಾರ್ಮ್ ಮಾಡ್ತೀನಿ. ಇವಾಗ ನಮ್ಗೆ ಗೊತ್ತು ಅಲ್ಪ, ಫಸ್ಟ್ನೇ ಪೊಸಿಷನಾಗ ಒಂದು ಡೇಟಾ ಕೊಡ್ತಾ ಇರೋದು ಗೊತ್ತು. ನಾವು ಫಂಕ್ಷನ್ ಕಾಲ್ ಮಾಡಿದ್ದಕ್ಕೆ ನಿನಗೆ ಆ ಫಸ್ಟ್ನೇ ಪೊಸಿಷನ್ ಗೊತ್ತು. ಆ ಫಸ್ಟ್ನೇ ಪೊಸಿಷನ್ ಕೊಟ್ಟಿದ್ದಾದಮೇಲೆ ಏನೊಂದು ಆಪ್ರೇಷನ್ ಮಾಡೋದು, ಅಡಿಷನ್ ಆಪ್ರೇಟರ್ ಮಾಡೋಣ. ನಮಗೆ ಎಲ್ಲರಿಗೂ ಗೊತ್ತು ಅಡಿಷನ್ ಅಂದರೆ ಒಂದು ವ್ಯಾಲ್ಯೂನ ಇನ್ನೊಂದು ಜೊತೆ ಆ್ಯಡ್ ಮಾಡೋದೇ ಅಡಿಷನ್ ಆಪ್ರೇಟರ್ ಅಂತ ಕರಿತೀರಿ. ಇವಾಗ ಇಲ್ಲಿ 12 ಅನ್ನೋದು ಆ್ಯಡ್ ಮಾಡ್ತೀನಿ ನಾನು. ಇವಾಗ 12 ಜೊತೆ ಇದನ್ನು ಆಪರೆಂಡ್ ಅಂತ ಕರೀತಾರೆ, ಇದನ್ನು ಆಪರೇಟರ್ ಅಂತ ಕರೀತಾರೆ. ಇಲ್ಲಿ ಅಡಿಷನ್ ನಾನು ಮಾಡ್ತಾಯಿದ್ದೀನಿ. ರನ್ ಮಾಡೋದ್ರಲ್ಲಿ ನೋಡೋಣ. ನಾನು ಇವಾಗ ಇದು ಪರ್ಫಾರ್ಮ್ ಮಾಡ್ತಾಯಿದ್ದೀನಿ, ಅಡಿಷನ್ ಆಪರೇಟರ್ನ ಅಡಿಷನ್ ನಾನು ಪರ್ಫಾರ್ಮ್ ಮಾಡ್ತಾಯಿದ್ದೀನಿ. ಸೊ ನನಗೆ ಅದಕ್ಕೆ ಬೇಕಾಗಿರೋದಕ್ಕೆ ನಾನು ಫಂಕ್ಷನ್ ಒಳಗಡೆ ಆ ಡೇಟಾನ ಇಟ್ಕೊಂಡು ಅದನ್ನ ಔಟ್ಪುಟ್ ತಗೊಂಡು ಔಟ್ಪುಟ್ಟಿಂದ ಬರ್ತಾರೋದನ್ನ ಒಂದಿನ ಆಕ್ಸೆಸ್ ಮಾಡಿ ಅದ್ರ ಜೊತೆ ನಾನು ಇನ್ನೊಂದು ವ್ಯಾಲ್ಯೂನ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ ಕೌಂಟ್ ಆಯಿತಾ? ಹಂಗೆ ಇವಾಗ ಈ ಥರ ಸಿಂಪಲ್ ಎಕ್ಸಾಂಪಲ್ ನಾನು ಕೊಟ್ಟಿರೋದಿದ್ದಷ್ಟೇ. ಮುಂದಕ್ಕಿಂತ ಇದಕ್ಕೆ ಆಗಿರೋ ಎಕ್ಸಾಂಪಲ್ಸ್ ಬರ್ತವೆ. ಇವಾಗ ನಿಮಗಿದು ಬೇಸಿಕ್ ಸ್ಟ್ರಕ್ಚರ್ ನಿಮ್ಗೆ ಅರ್ಥ ಆಗಬೇಕು, ಅದಕ್ಕೋಸ್ಕರ ನಾನು ಇದು ಹೇಳಿದ್ದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.